ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ತಮಗೆಲ್ಲರಿಗೂ ಶರಣ ಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿಗೆ ಶರಣ ಚಿಂತನ ಕಾರ್ಯಕ್ರಮಕ್ಕೆ 1 ವರ್ಷ. ನಮ್ಮ ಶರಣೆಯರ ಪರಿಚಯಾತ್ಮಕ ಕಾರ್ಯಕ್ರಮ ಇದಾಗಿದ್ದು ಪ್ರತಿದಿನ 8:45 ಗ್ರಾಮೀಣ ಭಾರತಿ 90.4 FM ಪ್ರಸಾರವಾಗ್ತಿದೆ. ನಮ್ಮ ರೇಡಿಯೋ ಕೇಳುಗರಿಗಾಗಿ ಶರಣ ಚಿಂತನ ಕಾರ್ಯಕ್ರಮಕ್ಕೆ ಬರಹಗಾರ್ತಿ ಶ್ರೀದೇವಿ ಕೃಷ್ಣಪ್ಪರವರು ಆಡಿಯೋ ರೆಕಾರ್ಡ್ ಮಾಡಿ ಕಳಿಸಿಕೊಡುವ ಮೂಲಕ ತಮ್ಮ ಸೇವೆಯನ್ನ ನೀಡ್ತಿದ್ದಾರೆ. ಈ ಒಂದು ಶರಣ ಚಿಂತನ ಕಾರ್ಯಕ್ರಮ ನಾಡಿನಾದ್ಯಂತ ಕೇಳುಗರನ್ನ ಹೊಂದಿದ್ದು ಉತ್ತಮ ಪ್ರತಿಕ್ರಿಯೆಗಳು ಲಭ್ಯವಾಗಿವೆ. ಶರಣ ಚಿಂತನ ಅಷ್ಟೇ ಅಲ್ಲದೆ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಸದಾ ಸಕ್ರಿಯರಾಗಿರುವಂತಹ ನಮ್ಮ ಶ್ರೀದೇವಿ ಕೃಷ್ಣಪ್ಪರವರಿಗೆ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಹಾಗೂ ಕೇಳುಗರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ಇಂದು ಶರಣ ಸಿದ್ದರಾಮೇಶ್ವರರ ಜಯಂತಿ. ತಮಗೆಲ್ಲರಿಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಶರಣ ಸಿದ್ದರಾಮೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಜಯಂತಿಯ ಪ್ರಯುಕ್ತ ಇಂದಿನ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಕೇಳಿ ಶರಣ ಸಿದ್ದರಾಮೇಶ್ವರರ ಕುರಿತು. ದೀಪ ಸಮಾಜ ಸೇವಾ ಕೇಂದ್ರದ ಹೆಮ್ಮೆಯ ಕೊಡುಗೆ ಗ್ರಾಮೀಣ ಭಾರತಿ 90.4 FMನ ಕೇಳುಗರೆಲ್ಲರಿಗೂ ನಿಮ್ಮ ಜಿ ಶ್ರೀದೇವಿ ಕೃಷ್ಣಪ್ಪ ಮಾಡುವ ನಮಸ್ಕಾರಗಳು. ಇಂದಿನ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಪರಿಚಯಿಸಲ್ಪಡುತ್ತಿರುವ ಶರಣ ಸಿದ್ದರಾಮೇಶ್ವರರು. ಇಂದು ಸಿದ್ದರಾಮರ ಜಯಂತಿಯ ನಿಮಿತ್ತ ಅವರ ಬಗ್ಗೆ ನಾವೀಗ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಸೊನ್ನಲಿಗೆ ಅಥವಾ ಇಂದಿನ ಮಹಾರಾಷ್ಟ್ರದ ಸೊಲ್ಲಾಪುರದ ಮುದ್ದುಗೌಡ ಸುಗ್ಗವಯ್ಯರ ಮಗ ಸಿದ್ದರಾಮ. ಹುಟ್ಟುತ್ತಲೇ ಶಿವಭಕ್ತಿ ಅಳವಟ್ಟುದರಿಂದ ಲೌಕಿಕ ವ್ಯವಹಾರದ ಚೆಲುವು ಚೆಕ್ಕಂದಗಳಿಗೆ, ಆಟ ಪಾಠಗಳಿಗೆ ಮಾರು ಹೋಗದೆ ಶಿವಪೂಜೆ ಶಿವಧ್ಯಾನಗಳಿಗೆ ಮನಗೊಟ್ಟು ಸದಾ ಮೂಕನಂತಿರ್ತಾನೆ ಸಿದ್ದರಾಮ. ಬಾಲಕ ಸಿದ್ದರಾಮನ ನಿಜವಾದ ಭಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಮ್ಮೆ ಸಾಕ್ಷಾತ್ ಶಿವ ಜಂಗಮ ವೇಷದಲ್ಲಿ ಬರ್ತಾನೆ. ಬಂದು ತನಗೆ ಬಹಳಷ್ಟು ಹಸಿವಾಗಿದೆ, ಕುಡಿಯೋದಿಕ್ಕೆ ಅಂಬಲಿ ಮಜ್ಜಿಗೆ ಬೇಕು, ನನ್ನ ಹೊಟ್ಟೆ ಹಸಿವನ್ನ ನೀನು ತಣಿಸು ಅಂತ ಹೇಳಿ ಸಿದ್ದರಾಮರನ್ನ ಕೇಳ್ತಾನೆ. ಕಣ್ಣರಿಯದಿದ್ದರೂ ಕರಳು ಅರಿಯುತ್ತೆ ಅನ್ನುವಂತೆ ಶ್ರೀಶೈಲದ ಮಲ್ಲಿಕಾರ್ಜುನನೇ ಈ ಜಂಗಮ ಅಂತ ಸಿದ್ದರಾಮ ಗುರುತಿಸಿ ಮಜ್ಜಿಗೆ ತರೋದಿಕ್ಕೆ ಅಂಬಲಿಯನ್ನ ತರೋದಿಕ್ಕೆ ಮನೆಗೆ ಹೋಗ್ತಾನೆ. ಮನೆಯಿಂದ ಮರಳಿ ಬರುವಷ್ಟರಲ್ಲಿ ಮಲ್ಲಯ್ಯ ಮಾಯ ಆಗ್ಬಿಟ್ಟಿರ್ತಾನೆ. ಸಿದ್ದರಾಮ ಮಲ್ಲಯ್ಯನನ್ನ ಹುಡುಕಿಕೊಂಡು ಶ್ರೀಶೈಲಕ್ಕೆ ತೆರಳಿ ಅಲ್ಲೆಲ್ಲಿಯೂ ಕಾಣದೆ ಮಲ್ಲಯ್ಯನಿಗಾಗಿ ಹುಡುಕುತ್ತಿದ್ದಾಗ ಅಲ್ಲಿಯ ಜನ ದೇವಸ್ಥಾನದೊಳಗಿರುವ ಸ್ಥಾವರಲಿಂಗವೇ ಸಾಕ್ಷಾತ್ ಮಲ್ಲಿಕಾರ್ಜುನ ಅಂತ ತೋರಿಸ್ತಾರೆ. ಅದನ್ನ ನಂಬದೆ ನಿಜವಾದ ಮಲ್ಲಯ್ಯ ಇವನಲ್ಲ ಅಂತ ಹೇಳಿ ಮಲ್ಲಯ್ಯನನ್ನ ಹುಡುಕ್ತಾ ಭಕ್ತಿಯ ಉತ್ಕಟೇಚ್ಛೆಯಲ್ಲಿ ರುದ್ರಗಮ್ಮರಿಗೆ ಬರ್ತಾರೆ. ಅಲ್ಲೆಲ್ಲಿ ಮಲ್ಲಯ್ಯ ಕಾಣದೇ ಇದ್ದಾಗ ರುದ್ರಗಮ್ಮರಿಯಲ್ಲಿನೇ ಹಾರೋದಿಕ್ಕೆ ತಯಾರಾದಾಗ ಮಲ್ಲಯ್ಯ ನಿಜ ಸ್ವರೂಪದಿಂದ ದರ್ಶನವನ್ನ ನೀಡಿ, ನೀನು ವಾಪಸ್ ಸೊನ್ನಲಿಗೆಗೆ ಹೋಗ್ಬೇಕು, ಈ ರುದ್ರಗಮ್ಮರಿಯಲ್ಲಿ ಹಾರಬೇಡ, ನೀನು ಸೊಲ್ಲಾಪುರದಲ್ಲಿ ಮಾಡಬೇಕಾದಂತಹ ಕಾರ್ಯಗಳು ಸಾಕಷ್ಟು ಇವೆ ಅಂಥೇಳಿ ಅವರಿಗೆ ಮನಗಾಣಿಸಿ, ನೀನಿದ್ದಲ್ಲಿಗೆ ನಾನೂ ಇರ್ತೀನಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ಸಿದ್ದರಾಮರನ್ನ ಸೊಲ್ಲಾಪುರಕ್ಕೆ ಕಳಿಸ್ಕೊಡ್ತಾರೆ. ಇದೊಂದು ಪೌರಾಣಿಕ ಕತೆ ಅಂತ ನಮಗೆ ಅನಿಸಿದ್ರೂ ಸಿದ್ದರಾಮೇಶ್ವರರು ತಮ್ಮ ಬಾಲ್ಯ ಜೀವನದಲ್ಲಿ ಹೀಗೆ ನಡೆದಿರಬೇಕು ಅಂಥೇಳಿ ಅವರ ವಚನಗಳು ಮತ್ತು ಸ್ಥಳ ಕುರುಹುಗಳು ಸಾಕ್ಷಿಯಾಗಿ ನಮಗೆ ದೊರೆತವೆ. ಈ ಘಟನೆಗೆ ಸಾಕ್ಷಿಯಾಗಿ ನಟ್ಟಡವಿಯೊಳಗೆ ಇರುಳು ಹಗಲೆನ್ನದೆ ನಾನು ಅಪ್ಪ ಅಯ್ಯ ಎಂದು ಅರಸುತ್ತಾ ಹೋದರೆ ನಾನಿದ್ದೇನೆ ಬಾ ಮಗನೆ ಎಂದು ಕರೆದೆನ್ನ ಕಂಬನಿಯ ತೊಡೆದು ತನ್ನ ನಿಜವ ತೋರಿದ ಅನ್ನುವಂಥ ಒಂದು ವಚನ ನಮಗೆ ದೊರೆಯುತ್ತೆ. ಸಿದ್ದರಾಮೇಶ್ವರರ ಎಲ್ಲ ಜನಜಾಗೃತಿಯ ಜೀವ ಕಲ್ಯಾಣದ ಕಾರ್ಯಗಳ ಹಿಂದೆ ಬೆಂಬಲವಾಗಿ ತಾನಿರ್ತೀನಿ ಅಂಥೇಳಿ ಶ್ರೀಶೈಲ ಮಲ್ಲಿಕಾರ್ಜುನ ಆಶ್ವಾಸನೆಯನ್ನ ನೀಡಿದ ನಂತರವೇ ಸಿದ್ದರಾಮೇಶ್ವರ ಸೊನ್ನಲಿಗೆಗೆ ವಾಪಸ್ ಬರ್ತಾರೆ.
ಬಂದಾಗ ಅವರ ಮುಖದಲ್ಲಿ ಅಸಾಮಾನ್ಯವಾದ ಶಿವಕಳೆ ಶೋಭಿಸ್ತಾ ಇರುತ್ತೆ. ಜೊತೆಗೆ ಮನದಲ್ಲಿ ಮಹತ್ವವಾದುದನ್ನ ಸಾಧಿಸಬೇಕು ಅನ್ನುವಂತಹ ಬಯಕೆ ಸಹ ತುಂಬಿ ತುಳುಕ್ತಾ ಇರುತ್ತೆ. ಐಹಿಕ ಭೋಗದಲ್ಲಿ ಸ್ವಾರಸ್ಯವಿಲ್ಲ ಅಂಥೇಳಿ ಕೌಟುಂಬಿಕ ಸಂಬಂಧಗಳನ್ನೆಲ್ಲ ಕಡಿದುಕೊಂಡು ಲಿಂಗ ಸ್ಥಾಪನೆ, ದೇವಾಲಯಗಳ ನಿರ್ಮಾಣ, ಕೆರೆಗಳ ಕಟ್ಟುವಿಕೆ, ಮಹಾಪರ್ವಗಳ ಆಯೋಜನೆ ಮುಂತಾದ ಅಧಿಕ ವೆಚ್ಚವಾಗುವಂತಹ ಬಯಲಾಡಂಬರ ಕಾರ್ಯಕ್ರಮಗಳಲ್ಲಿ ನಿರತರಾಗಿರುತ್ತಾರೆ. ಜಂಗಮ ತೃಪ್ತಿ, ಸಕಲ ಸಚರಾಚರ ಸಂತೃಪ್ತಿಯೇ ದೇವನ ಕೂಡುವ ಬಗೆ ಅಂಥೇಳಿ ಅವರ ತಿಳುವಳಿಕೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಒಮ್ಮೆ ಸಿದ್ದರಾಮೇಶ್ವರರು ಇರುವಲ್ಲಿಗೆ ಅಲ್ಲಮಪ್ರಭುಗಳು ಬರ್ತಾರೆ. ಇವರ ಧಾರ್ಮಿಕ ಕಾರ್ಯಗಳನ್ನು ನೋಡಿ ಬಹಳಷ್ಟು ನೊಂದುಕೊಳ್ತಾರೆ. ಕೇವಲ ಖ್ಯಾತಿ, ಪೂಜೆ, ಲಾಭದಾಸೆಯಿಂದ ದಾನ ಧರ್ಮ ಸಮಾರಾಧನೆಯನ್ನ ನಡೆಸಿದರೆ ಬಿತ್ತಿದ್ದನ್ನ ಬೆಳೆದು ಉಂಡಂತಾಗುತ್ತದೆಯೇ ಹೊರತು ಶಾಶ್ವತವಾದ ಬ್ರಹ್ಮಾನಂದ ಲಭಿಸುವುದಿಲ್ಲ. ಮನಸ್ಸನ್ನ ಅಳಿಯುವಂತಹ ತಂತ್ರವನ್ನು ಕಲ್ಯಾಣದ ಬಸವಣ್ಣನವರಿಂದ ತಿಳಿದುಕೊಳ್ಳಬೇಕು ಅಂತ ಅಲ್ಲಮಪ್ರಭುಗಳು ಹೇಳಿ ಸಿದ್ದರಾಮೇಶ್ವರರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬರ್ತಾರೆ. ಕಲ್ಯಾಣದಲ್ಲಿ ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನ ಕೂಡ ಕೊಡಿಸ್ತಾರೆ. ಅಲ್ಲಿಂದ ಸಿದ್ದರಾಮೇಶ್ವರರ ಜೀವನದ 3ನೇ ಘಟ್ಟ ಪ್ರಾರಂಭ ಆಗುತ್ತೆ. ಅಷ್ಟು ದಿನ ಸೊಲ್ಲಾಪುರದಲ್ಲಿ ಒಂಟಿ ಸಲಗದಂತೆ ತನಗೆ ತೋಚಿದ ರೀತಿಯಲ್ಲಿ ಸೈ ಎನಿಸಿದ ಮಾರ್ಗದಲ್ಲಿ ನಡೆಯುತ್ತಿದ್ದಂತಹ ಸಿದ್ದರಾಮೇಶ್ವರರು ವನದ ಕೋಗಿಲೆ ವನಕ್ಕೆ ಬಂದಿತೆಂಬಂತೆ ಶರಣ ಸಮೂಹದಲ್ಲಿ ತಮ್ಮ ವಿಶಿಷ್ಟ ಸ್ಥಾನಮಾನವನ್ನ ಗುರುತಿಸಿಕೊಳ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣನವರ ಘನ ವ್ಯಕ್ತಿತ್ವದಿಂದ ಸಿದ್ದರಾಮೇಶ್ವರರು ಪ್ರಭಾವಿತರಾಗಿ ಅವರನ್ನ ಕುರಿತು ಬಸವ ಸ್ತೋತ್ರ ತ್ರಿವಿಧಿ ಅನ್ನುವಂಥ ಒಂದು ಪ್ರತ್ಯೇಕ ಗ್ರಂಥವನ್ನ ರಚಿಸ್ತಾರೆ. ಸಿದ್ದರಾಮರ ಗುರು ಚನ್ನಬಸವಣ್ಣನವರಾದರೂ ಕಲ್ಯಾಣಕ್ಕೆ ಇವರನ್ನ ಕರೆದುಕೊಂಡು ಬಂದವರು ಅಲ್ಲಮಪ್ರಭುಗಳಾದರೂ ಬಸವಣ್ಣನವರ ವ್ಯಕ್ತಿತ್ವ ಇವರ ಮೇಲೆ ಬಹಳಷ್ಟು ಮೋಡಿ ಮಾಡಿತ್ತು ಅಂಥೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ. ಮುಂದೆ ಅಲ್ಲಮಪ್ರಭುಗಳು ಕದಳಿಗೆ ಹೋದ ನಂತರ ಚನ್ನಬಸವಣ್ಣನವರು ಶೂನ್ಯ ಸಿಂಹಾಸನದ 2ನೆಯ ಪೀಠಾಧಿಪತಿಗಳಾಗ್ತಾರೆ. ಚನ್ನಬಸವಣ್ಣನವರು ಉಳುವಿಯಲ್ಲಿ ಲಿಂಗೈಕ್ಯರಾದ ನಂತರ 3ನೆಯ ಪೀಠಾಧಿಪತಿಗಳಾಗಿ ಸಿದ್ದರಾಮೇಶ್ವರರು ಭಾರವನ್ನ ಹೊರಬೇಕಾಗುತ್ತೆ. ಸಿದ್ದರಾಮೇಶ್ವರರು ಮಹಾನ್ ಪವಾಡ ಪುರುಷರೂ ಆಗಿದ್ರು. ಸತ್ತವರನ್ನ ಉಜ್ಜೀವಿಸುವ ಚಿಂತಿತಾರ್ಥವನ್ನು ಭಕ್ತರಿಗೆ ನೀಡುವ ಸಾಮರ್ಥ್ಯವನ್ನ ಅವರು ಹೊಂದಿದ್ರು. ಪರಮಶಕ್ತ ಪರಮಾತ್ಮನ ಸೃಷ್ಟಿ ಲಯ ಕಾರ್ಯದಲ್ಲಿ ತಾನು ಮಧ್ಯ ಪ್ರವೇಶ ಮಾಡುವುದು ಸಲ್ಲದು ಅಂಥೇಳಿ ತಮಗೆ ತಾವೇ ತಿಳಿದುಕೊಂಡು ಬಾಳ್ತಾ ಇರ್ತಾರೆ. ಪ್ರಾಣಿದಯೆ ಮತ್ತು ಪರೋಪಕಾರ ಅವರ ಜೀವನ ಧ್ಯೇಯವಾಗಿರುತ್ತದೆ. ತಾನು ಪ್ರತಿ ಶ್ರೀಶೈಲವೆಂಬ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಿರ್ಮಿಸಿದ ಸೊಲ್ಲಾಪುರದಲ್ಲಿ ವಾಸಿಸುವ ಎಲ್ಲರಿಗೂ ಸುಖ ಸಮೃದ್ಧಿಗಳು ಉಂಟಾಗಲಿವೆ ಎನ್ನುವಂತಹ ವಿಶಾಲ ಮನೋಭಾವ ಸಿದ್ದರಾಮೇಶ್ವರರದು ಆಗಿತ್ತು. ಕಲ್ಯಾಣ ಕ್ರಾಂತಿಯ ನಂತರ ಕೆಲ ಕಾಲ ಬಾಳಿ ಕಲ್ಯಾಣದ ಶರಣರ ಮಹಾಮಣಿಹ ಕಾರ್ಯವನ್ನು ಸಾಧ್ಯವಾದಷ್ಟು ಮುಂದುವರಿಸಿ ಈ ಲೋಕದ ಆಟ ಸಾಕು ಎನಿಸಿದಾಗ ತಾನು ನಿರ್ಮಿಸಿದ ಕೆರೆಯ ಮಧ್ಯಭಾಗದಲ್ಲಿಯೇ ಒಂದು ಗುಹೆಯನ್ನ ನಿರ್ಮಿಸಿಕೊಂಡು ಸಜೀವ ಸಮಾಧಿಯನ್ನ ಸಿದ್ದರಾಮೇಶ್ವರರು ಹೊಂದುತ್ತಾರೆ. 61,000 ವಚನಗಳ ಹಾಡಿ ಸೋತಿತೆನ್ನ ಮನ ನೋಡಯ್ಯ ಅಂತ ಅವರೇ ಹೇಳಿದ್ರು. ಸದ್ಯಕ್ಕೆ 1,600 ವಚನಗಳು ಮಾತ್ರ ದೊರೆತಿವೆ. ಅವರ ವಚನಗಳ ಅಂಕಿತನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ. ಮುಂದಿನ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ಶರಣ ಸಿದ್ದರಾಮೇಶ್ವರರ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ. ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಎಲ್ಲ ಕೇಳುಗರಿಗೆ ಪ್ರತಿದಿನ ಶರಣ ಚಿಂತನ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಡುವಂತಹ ಶ್ರೀದೇವಿ ಕೃಷ್ಣಪ್ಪರವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಕೇಳುಗರೆ, ರೇಡಿಯೋ ನಿಲಯದ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ನಮಸ್ಕಾರ.